ಬಿಜೆಪಿಯಲ್ಲೂ ಸಾಕಷ್ಟು ಗೊಂದಲ ಇದೆ. ರೆಡ್ಡಿ ರಾಮುಲು ಎಲ್ಲರದಿಂದ, ಅತ್ಲಾಗಿ ಕಾಂಗ್ರೆಸ್ನಲ್ಲೂ ಸಾಕಷ್ಟು ಗೊಂದಲಗಳಿದೆ. ನೋಡೋಣ, ಈ ಗೊಂದಲ ರಾಜಕಾರಣ, ಕರ್ನಾಟಕ ರಾಜ್ಯವೇ ಇವತ್ತು ರಾಜಕಾರಣದಲ್ಲಿ ಗೊಂದಲ ಇದೆ. ಗೊಂದಲ ಇರೋಂಥ ಸಂದರ್ಭದಲ್ಲಿ ಯಾರ್ಯಾರು ಕಾಂಗ್ರೆಸ್ ಕಟ್ಟಿದ್ದರೋ ಅವರಿಗೆಲ್ಲರೂ ಕಾಂಗ್ರೆಸ್ನಲ್ಲಿ ನೋವಾಗಿದೆ. ಭಾರತೀಯ ಜನತಾ ಪಾರ್ಟಿ ಪ್ರತಿ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರಲ್ಲಿ ನೋವು ತೋಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ. ಇದು ಸರಿ ಹೋಗಬೇಕು. ಯಾಕೆಂದರೆ ಅನೇಕ ವರ್ಷಗಳಿಂದ ಅನೇಕರು ತಪಸ್ಸು ಮಾಡಿ ಕಟ್ಟಿರೋಂಥ ಪಕ್ಷ ಇದು. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರು, ಅವರೆಲ್ಲರ ಹೆಸರನ್ನ ನಾವು ಕೇಳ್ತೀವಿ. ಅವರೆಲ್ಲರದ್ದು ಬಲಿದಾನ ಆಯಿತು. ಆದರೆ ಇವತ್ತಿನ ಪರಿಸ್ಥಿತಿ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ನೋಡಿದ್ರೆ ಇದು ಸದ್ಯಕ್ಕೆ ಸರಿ ಹೋಗುತ್ತೋ ಇಲ್ಲೋ ಅಂತ ಅನುಮಾನ ಆಗುತ್ತೆ. ಆದರೂ ಕೂಡ ಅವರ ಎಲ್ಲರ ತಪಸ್ಸಿಗೆ ಬೆಲೆ ಇದೆ. ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೇನೆ ಅಂತ ವಿಶ್ವಾಸ ನನಗಿದೆ. ವಿಪಕ್ಷವಾಗಿ ಕೆಲಸ ಮಾಡೋ ನಾನು ವಿವರಕ್ಕೆ ಹೋಗಲ್ಲಣ್ಣ. ವಿವರಕ್ಕೆ, ರಾಜಕೀಯದ ದೃಷ್ಟಿಯಿಂದ ವಿವರಕ್ಕೆ ನಾನು ಹೋಗಲ್ಲ. ಎಸ್ ಸರ್, ಧನ್ಯವಾದ. ಬಿಜೆಪಿಯಲ್ಲೂ ಸಾಕಷ್ಟು ಗೊಂದಲ ಇದೆ. ರೆಡ್ಡಿ ರಾಮುಲು ಎಲ್ಲರದಿಂದ, ಅತ್ಲಾಗಿ ಕಾಂಗ್ರೆಸ್ನಲ್ಲೂ ಸಾಕಷ್ಟು ಗೊಂದಲಗಳಿದೆ. ನೋಡೋಣ, ಈ ಗೊಂದಲ ರಾಜಕಾರಣ, ಕರ್ನಾಟಕ ರಾಜ್ಯವೇ ಇವತ್ತು ರಾಜಕಾರಣದಲ್ಲಿ ಗೊಂದಲ ಇದೆ. ಗೊಂದಲ ಇರೋಂಥ ಸಂದರ್ಭದಲ್ಲಿ ಯಾರ್ಯಾರು ಕಾಂಗ್ರೆಸ್ ಕಟ್ಟಿದ್ದರೋ ಅವರಿಗೆಲ್ಲರೂ ಕಾಂಗ್ರೆಸ್ನಲ್ಲಿ ನೋವಾಗಿದೆ. ಭಾರತೀಯ ಜನತಾ ಪಾರ್ಟಿ ಪ್ರತಿ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರಲ್ಲಿ ನೋವು ತೋಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ. ಇದು ಸರಿ ಹೋಗಬೇಕು. ಯಾಕೆಂದರೆ ಅನೇಕ ವರ್ಷಗಳಿಂದ ಅನೇಕರು ತಪಸ್ಸು ಮಾಡಿ ಕಟ್ಟಿರೋಂಥ ಪಕ್ಷ ಇದು. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರು, ಅವರೆಲ್ಲರ ಹೆಸರನ್ನ ನಾವು ಕೇಳ್ತೀವಿ. ಅವರೆಲ್ಲರದ್ದು ಬಲಿದಾನ ಆಯಿತು. ಆದರೆ ಇವತ್ತಿನ ಪರಿಸ್ಥಿತಿ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ನೋಡಿದ್ರೆ ಇದು ಸದ್ಯಕ್ಕೆ ಸರಿ ಹೋಗುತ್ತೋ ಇಲ್ಲೋ ಅಂತ ಅನುಮಾನ ಆಗುತ್ತೆ. ಆದರೂ ಕೂಡ ಅವರ ಎಲ್ಲರ ತಪಸ್ಸಿಗೆ ಬೆಲೆ ಇದೆ. ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೇನೆ ಅಂತ ವಿಶ್ವಾಸ ನನಗಿದೆ. ವಿಪಕ್ಷವಾಗಿ ಕೆಲಸ ಮಾಡೋ ನಾನು ವಿವರಕ್ಕೆ ಹೋಗಲ್ಲಣ್ಣ. ವಿವರಕ್ಕೆ, ರಾಜಕೀಯದ ದೃಷ್ಟಿಯಿಂದ ವಿವರಕ್ಕೆ ನಾನು ಹೋಗಲ್ಲ. ಎಸ್ ಸರ್, ಧನ್ಯವಾದ. ಬಿಜೆಪಿಯಲ್ಲೂ ಸಾಕಷ್ಟು ಗೊಂದಲ ಇದೆ. ರೆಡ್ಡಿ ರಾಮುಲು ಎಲ್ಲರದಿಂದ, ಅತ್ಲಾಗಿ ಕಾಂಗ್ರೆಸ್ನಲ್ಲೂ ಸಾಕಷ್ಟು ಗೊಂದಲಗಳಿದೆ. ನೋಡೋಣ, ಈ ಗೊಂದಲ ರಾಜಕಾರಣ, ಕರ್ನಾಟಕ ರಾಜ್ಯವೇ ಇವತ್ತು ರಾಜಕಾರಣದಲ್ಲಿ ಗೊಂದಲ ಇದೆ. ಗೊಂದಲ ಇರೋಂಥ ಸಂದರ್ಭದಲ್ಲಿ ಯಾರ್ಯಾರು ಕಾಂಗ್ರೆಸ್ ಕಟ್ಟಿದ್ದರೋ ಅವರಿಗೆಲ್ಲರೂ ಕಾಂಗ್ರೆಸ್ನಲ್ಲಿ ನೋವಾಗಿದೆ. ಭಾರತೀಯ ಜನತಾ ಪಾರ್ಟಿ ಪ್ರತಿ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರಲ್ಲಿ ನೋವು ತೋಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ. ಇದು ಸರಿ ಹೋಗಬೇಕು. ಯಾಕೆಂದರೆ ಅನೇಕ ವರ್ಷಗಳಿಂದ ಅನೇಕರು ತಪಸ್ಸು ಮಾಡಿ ಕಟ್ಟಿರೋಂಥ ಪಕ್ಷ ಇದು. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರು, ಅವರೆಲ್ಲರ ಹೆಸರನ್ನ ನಾವು ಕೇಳ್ತೀವಿ. ಅವರೆಲ್ಲರದ್ದು ಬಲಿದಾನ ಆಯಿತು. ಆದರೆ ಇವತ್ತಿನ ಪರಿಸ್ಥಿತಿ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ನೋಡಿದ್ರೆ ಇದು ಸದ್ಯಕ್ಕೆ ಸರಿ ಹೋಗುತ್ತೋ ಇಲ್ಲೋ ಅಂತ ಅನುಮಾನ ಆಗುತ್ತೆ. ಆದರೂ ಕೂಡ ಅವರ ಎಲ್ಲರ ತಪಸ್ಸಿಗೆ ಬೆಲೆ ಇದೆ. ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೇನೆ ಅಂತ ವಿಶ್ವಾಸ ನನಗಿದೆ. ವಿಪಕ್ಷವಾಗಿ ಕೆಲಸ ಮಾಡೋ ನಾನು ವಿವರಕ್ಕೆ ಹೋಗಲ್ಲಣ್ಣ. ವಿವರಕ್ಕೆ, ರಾಜಕೀಯದ ದೃಷ್ಟಿಯಿಂದ ವಿವರಕ್ಕೆ ನಾನು ಹೋಗಲ್ಲ. ಎಸ್ ಸರ್, ಧನ್ಯವಾದ. ಬಿಜೆಪಿಯಲ್ಲೂ ಸಾಕಷ್ಟು ಗೊಂದಲ ಇದೆ. ರೆಡ್ಡಿ ರಾಮುಲು ಎಲ್ಲರದಿಂದ, ಅತ್ಲಾಗಿ ಕಾಂಗ್ರೆಸ್ನಲ್ಲೂ ಸಾಕಷ್ಟು ಗೊಂದಲಗಳಿದೆ. ನೋಡೋಣ, ಈ ಗೊಂದಲ ರಾಜಕಾರಣ, ಕರ್ನಾಟಕ ರಾಜ್ಯವೇ ಇವತ್ತು ರಾಜಕಾರಣದಲ್ಲಿ ಗೊಂದಲ ಇದೆ. ಗೊಂದಲ ಇರೋಂಥ ಸಂದರ್ಭದಲ್ಲಿ ಯಾರ್ಯಾರು ಕಾಂಗ್ರೆಸ್ ಕಟ್ಟಿದ್ದರೋ ಅವರಿಗೆಲ್ಲರೂ ಕಾಂಗ್ರೆಸ್ನಲ್ಲಿ ನೋವಾಗಿದೆ. ಭಾರತೀಯ ಜನತಾ ಪಾರ್ಟಿ ಪ್ರತಿ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರಲ್ಲಿ ನೋವು ತೋಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ. ಇದು ಸರಿ ಹೋಗಬೇಕು. ಯಾಕೆಂದರೆ ಅನೇಕ ವರ್ಷಗಳಿಂದ ಅನೇಕರು ತಪಸ್ಸು ಮಾಡಿ ಕಟ್ಟಿರೋಂಥ ಪಕ್ಷ ಇದು. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರು, ಅವರೆಲ್ಲರ ಹೆಸರನ್ನ ನಾವು ಕೇಳ್ತೀವಿ. ಅವರೆಲ್ಲರದ್ದು ಬಲಿದಾನ ಆಯಿತು. ಆದರೆ ಇವತ್ತಿನ ಪರಿಸ್ಥಿತಿ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ನೋಡಿದ್ರೆ ಇದು ಸದ್ಯಕ್ಕೆ ಸರಿ ಹೋಗುತ್ತೋ ಇಲ್ಲೋ ಅಂತ ಅನುಮಾನ ಆಗುತ್ತೆ. ಆದರೂ ಕೂಡ ಅವರ ಎಲ್ಲರ ತಪಸ್ಸಿಗೆ ಬೆಲೆ ಇದೆ. ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೇನೆ ಅಂತ ವಿಶ್ವಾಸ ನನಗಿದೆ. ವಿಪಕ್ಷವಾಗಿ ಕೆಲಸ ಮಾಡೋ ನಾನು ವಿವರಕ್ಕೆ ಹೋಗಲ್ಲಣ್ಣ. ವಿವರಕ್ಕೆ, ರಾಜಕೀಯದ ದೃಷ್ಟಿಯಿಂದ ವಿವರಕ್ಕೆ ನಾನು ಹೋಗಲ್ಲ. ಎಸ್ ಸರ್, ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.